ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರವಾಹದ ಅಬ್ಬರಕ್ಕೆ ನೇಪಾಳದ 6 ಜಲ ವಿದ್ಯುತ್ ಯೋಜನೆಗಳು ಧ್ವಂಸ. ರಸುವಾಗಡಿ, ಚಿಲಿಮಿ ಸೇರಿದಂತೆ ಹಲವು ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಂಡಿದೆ. ಅಲ್ಲಿ ಈಗ ಕತ್ತಲೆಯಲ್ಲೇ ಜನರು ಇದ್ದಂಥವ್ರು ಬದುಕೊಂಡವರು ಬದುಕನ್ನ ಮುಂದೂಡ್ತಾ ಇದ್ದಾರೆ. ನೇಪಾಳದ ಉತ್ತರ ಭಾಗದ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಕತ್ತಲೆ ಆವರಿಸಿದೆ. ಸೇನೆಯ ಹೆಲಿಕಾಪ್ಟರ್ಗಳು, ವಿಪತ್ತು ನಿರ್ವಹಣಾ ತಂಡದಿಂದ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಭೀಕರ ಪ್ರವಾಹದಲ್ಲಿ ಸಿಲುಕಿದ ತಮಿಳುನಾಡಿನ ಸುಮಾರು 50 ಯಾತ್ರಿಕರು. ಸಿಕ್ಕಿಬಿದ್ದ ಯಾತ್ರಾರ್ಥಿಗಳು ಚೆನ್ನೈ, ಪುದುಚೇರಿ, ಚಿದಂಬರಂ, ಕುಂಭಕೋಣಂ, ಮೈಲಾಡುತುರೈ ಮತ್ತು ತಿರುಚಿರಾಪಳ್ಳಿಯವರು ಅಂತೇಳಿ ಮಾಹಿತಿ ಸಿಕ್ಕಿದೆ. ನೇಪಾಳಕ್ಕೆ ಪ್ರವಾಸಕ್ಕೆ ಅಂತ ಹೋದವರು ತಮಿಳುನಾಡಿನ 50 ಜನರು ಇಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಲ್ಲಿದ್ದಾರೆ, ಬದುಕಿದ್ದಾರೋ, ಏನು ಆಗಿದೆ ಅವರ ಪರಿಸ್ಥಿತಿ, ಅವರ ಕಾರ್ಯಾಚರಣೆ ಇದೆಲ್ಲವೂ ಕೂಡ ಸದ್ಯಕ್ಕೆ ನಡೀತಾ ಇದೆ. ಇವರು ಮೈಲಾಡುತುರೈ, ತಿರುಚಿರಾಪಳ್ಳಿ ಇರಬಹುದು, ಅದೇ ರೀತಿಯಾಗಿ ಪುದುಚೇರಿ, ಚಿದಂಬರಂ, ಕುಂಭಕೋಣದಿಂದ ನೇಪಾಳದ ಪ್ರವಾಸಿ ತಾಣಗಳನ್ನು ನೋಡೋದಕ್ಕೆ ಅಂತ ಬಂದಿದ್ರಂತೆ ಯಾತ್ರಾರ್ಥಿಗಳು. ಆದ್ರೀಗ ಅವರೆಲ್ಲರೂ ಕೂಡ ಇಲ್ಲಿ ಸಿಲುಕಾಕೊಂಡಿದ್ದಾರೆ ಅಂತ. ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಪ್ರವಾಹ ವಿಪತ್ತು ನಿರ್ವಹಣಾ ಕಾರ್ಯ ನಡೀತಾ ಇದೆ ತಂಡದಿಂದ. ಆದರೆ ಎಲ್ಲಿ ಯಾರು ಸಿಲುಕಾಕೊಂಡಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಆ ಮಟ್ಟಕ್ಕೆ ನದಿಯ ರಭಸ ಹರಿದು ಬರ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಆ ನೀರಿನಲ್ಲಿ ವಾಹನಗಳು ಕೊಚ್ಚೋದ್ರೂ ಗೊತ್ತಾಗಲ್ಲ, ಜನರೇ ಕೊಚ್ಚೋದ್ರೂ ಗೊತ್ತಾಗಲ್ಲ. ಇನ್ನು ಬಿಲ್ಡಿಂಗ್ಗಳು ಕೂಡ ನೆಲಸಮ ಆಗ್ತಿವೆ. ನೋಡಿ, ರಕ್ಷಣಾ ಕಾರ್ಯಾಚರಣೆ ಹೆಲಿಕಾಪ್ಟರ್ ಮೂಲಕ ಮಾಡಲಾಗ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಆದರೆ ಈ ಪ್ರವಾಹದ ಆತಂಕ, ಪ್ರವಾಹದ ವಾತಾವರಣ ಇನ್ನೆಷ್ಟು ದಿನ ಅಂತ. ಆ ಭಾಗದಲ್ಲಿ ಇದೇ ರೀತಿಯಾಗಿ ಮಳೆ ಸುರಿದಿದೆ ಆದರೆ ರಕ್ಷಣಾ ಕಾರ್ಯಾಚರಣೆ ಮಾಡೋದು ಕೂಡ ದೊಡ್ಡ ಸವಾಲಾಗ್ಬಿಡುತ್ತೆ. ಈಗ ಯಾರ್ಯಾರು ಎಲ್ಲೆಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಲ್ಲಿ. ಸದ್ಯಕ್ಕೆ ಈಗ ವಿಪತ್ತು ನಿರ್ವಹಣಾ ತಂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಮಾಹಿತಿ ಸಿಕ್ಕರೆ ಹೋಗ್ತಾರೆ. ಯಾರು ಎಲ್ಲಿ ಸಿಲ್ಕಾಕೊಂಡಿದ್ದಾರೆ ಅನ್ನೋದು ಗೊತ್ತಾದರೆ ಹೋಗಿ ಕಾಪಾಡ್ತಾರೆ. ಗೊತ್ತಾಗಬೇಕಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೂ ಮೊಬೈಲ್ ಬೇಕು. ಮೊಬೈಲು ಇಲ್ಲ ಅಂತಂದರೆ ಅಲ್ಲಿ ಎಲ್ಲ ಕಡೆನೂ ಕೂಡ ಈಗ ವಿದ್ಯುತ್ ಸ್ಥಗಿತ ಆಗಿಬಿಟ್ಟಿದೆ. ನೀವು ಮೊಬೈಲ್ ಚಾರ್ಜ್ ಹಾಕ್ಕೊಳ್ಬೇಕು ಅಂದರೂ ಇಲ್ಲ, ಕತ್ಲೇಲೇ ಇರಬೇಕು ಬದುಕಿರೋರು. ಆ ರೀತಿಯಾಗಿ ದುಸ್ಥಿತಿ ಆಗೋಗಿದೆ. ತಮ್ಮನ್ನು ಕಳ್ಕೊಂಡಿರೋರು ಇದ್ದಾರೆ, ತಮ್ಮವ್ರನ್ನ ಕಳ್ಕೊಂಡಿರೋರು ಇದ್ದಾರೆ. ಅವ್ರನ್ನ ಹುಡುಕಾಡ್ತಾರೋ ಅಥವಾ ತಮ್ಮ ಬದುಕನ್ನು ತಾವು ಸರಿ ಮಾಡ್ಕೊಳ್ತಾರಾ, ಯಾವ ಕಡೆ ಸ್ಥಳಾಂತರಗೊಳ್ಬೇಕು, ಒಂದು ರೀತಿ ಬೀದಿ ಪಾಲಾಗೋಗಿದೆ ಬದುಕು. ಈ ಪ್ರವಾಹ ಆದರೆ, ಈ ರೀತಿಯಾಗಿ ಪ್ರಾಕೃತಿಕ ವಿಕೋಪಗಳಾದರೆ ಇದೇ ಪರಿಸ್ಥಿತಿ.